ವಿವಾಹ ಅನ್ನೋದು ಎರಡು ದೇಹಗಳ ಸಂಬಂಧ ಅಲ್ಲ, ಅದಕ್ಕೂ ಮಿಗಿಲಾಗಿ ಎರಡು ಹೃದಯಗಳ ಸಂಬಂಧ. ಹೊಸ ಬಾಳಿನ ಹೊಸಿಲಲ್ಲಿ ನಿಂದಿರುವ ಹೊಸಪೇಟೆ ಪ್ರಾಣೇಶ್ ಕುಲಕರ್ಣಿ ಅವರ ಸುಪುತ್ರಿ ಸುಲೇಖಾ ಹಾಗೂ ವೈಭವ್ ಕುಲಕರ್ಣಿ ಅವರ ವಿವಾಹ ಮಹೋತ್ಸವದ ಅತ್ಯಂತ ಅದ್ಭುತ ಕ್ಷಣಗಳ ಸಂಗಮ. ಇವೆಲ್ಲಕ್ಕೂ ಮಿಗಿಲಾಗಿ ಪ್ರಾಣೇಶ್ ಕುಲಕರ್ಣಿ ಅವರ ಬಾಲ್ಯದ ಪ್ರಾಣ ಸ್ನೇಹಿತರಾದ ಅಂದರೆ ಚಡ್ಡಿ ದೋಸ್ತ್, ಕುಚುಕು ದೋಸ್ತರೆಂದೇ ಹೇಳಲಾಗುವ ಮಹೇಶ್ ಅಗಡಿ, ಪರಶುರಾಮ್ ಜಾಜಿ, ರಾಜು ಭಂಡಾರಿ, ವೆಂಕಟೇಶ್ ಜಾಜಿ, ಬಂಡೆಪ್ಪ ಹೆಗ್ಗಣ್ಣಿ, ಶ್ರವಣ್ ಕುಮಾರ್ ಶೇಂದ್ರೆ, ಶಶಿಕಾಂತ್ ಭಾಗೋಜಿ ಸುಮಾರು 4 ದಶಕಗಳ ನಂತರ ಆದ ಈ ಸಂಗಮ ಬರೀ ಸಂಗಮವಾಗಿರಲಿಲ್ಲ, ಅಪೂರ್ವ ಸಂಗಮವಾಗಿತ್ತು. ಹೊಸಪೇಟೆಯ ಸುರಭಿ ಕಲ್ಯಾಣ ಮಂಟಪದಲ್ಲಿ ಈ ವೇಳೆ ನಾವೆಲ್ಲರೂ ಸನ್ಮಿಲಿತರಾಗಿ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡ ಬಳಿಕ ಸನ್ಮಿತ್ರ ಮಹೇಶ್ ಅಗಡಿ ತಮ್ಮ ಅನುಭವ ಹಂಚಿಕೊಳ್ಳುತ್ತಾ ಸ್ನೇಹಕ್ಕಿಂತ ಮಿಗಿಲಾದ ಆಸ್ತಿ ಇನ್ನೊಂದಿಲ್ಲ ಅಂದಿದ್ದು ನಿಜಕ್ಕೂ ಎಲ್ಲರ ಗಮನ ಸೆಳೆಯುವಂತಿತ್ತು. ಜೊತೆಗೆ ಪ್ರಾಣೇಶ್ ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ವೇಳೆ ಅತ್ಯಂತ ಪ್ರಶಾಂತವಾದ ವಾತಾವರಣದಲ್ಲಿ ಅತ್ಯಲ್ಪ ಸಂಖ್ಯೆಯ ಜನರಿರುವ ಈ ಮಂಟಪದಲ್ಲಿ ಬಹು ದಶಕಗಳ ನಂತರ ಬಾಳೆ ಎಲೆಯ ಮೇಲೆ ಊಟ ಮಾಡಿದ್ದು ನಿಜಕ್ಕೂ ಅವಿಸ್ಮರಣೀಯ. ಈ ವೇಳೆ ಪ್ರಾಣೇಶ್ ಅವರು ಎಲ್ರಿಗೂ ವೈಯಕ್ತಿಕವಾಗಿ ಭೇಟಿಯಾಗಿ ಆರಾಮಾಗಿ ಊಟ ಮಾಡ್ರಪ್ಪ ಅಂದದ್ದು ನಿಜಕ್ಕೂ ಮರೆಯಲಾಗದ ಕ್ಷಣ. ಸರ್, 40 ವರ್ಷಗಳ ನಂತರ ತಮ್ಮೆಲ್ಲ ಬಾಲ್ಯ ಸ್ನೇಹಿತರು ತಮ್ಮ ಮಗಳ ಮದುವೆಗೆ ಬಂದಿದ್ದಾರೆ. ತಮ್ಮ ಅನುಭವ ಏನು ಸರ್? ಅನುಭವ ಇಲ್ಲ, ಬಹು ಸಂತೋಷ ಅಂತಾರಲ್ಲ, ಸಂತೋಷಕ್ಕೊಂದು ಉದಾಹರಣೆ ಇದೆ ಈ ಸಂದರ್ಭ. ಯಾಕೆಂದರೆ ಸಂವಿಧಾನಗಳ ಬುದ್ಧಿ ಹೆಚ್ಚಿದ್ರು ಬಂದು ಇಂಥ ಸಂತೋಷ ಸಂಭ್ರಮ ಮುಗಿಯೋದಕ್ಕೆ ಧನ್ಯವಾದ. ಇಷ್ಟು ಹಳೆ ನೆನಪುಗಳು ಮರು ಕಳಿಸಿದ್ದು ಎಲ್ಲಾದ್ರೂ ನೋಡಿರಿ. ಏನಿದೆ ಫಸ್ಟ್ ಟೈಮ್ ಈ ಥರ ಆಗಿದ್ದು? ಹಾಂ, ಒಳ್ಳೆ ಎಕ್ಸ್ಪೀರಿಯನ್ಸ್. ಮಹೇಶ್ ಅಗಡಿ ಅವರು ಒಂದೆರಡು ಮಾತು. ಹಾಂ, ಇವತ್ತು ಪ್ರಾಣೇಶ್ ಕುಲಕರ್ಣಿ ಅವರ ಮಗಳ ಮದುವೆಗೆ ಹೊಸಪೇಟೆಗೆ ಬಂದು 1985-86 ನಮ್ಮ SSLC ಬ್ಯಾಚ್ ವತಿಯಿಂದ ಅವರು ನಮಗೆ ಇನ್ವಿಟೇಷನ್ ಮಾಡಿದ್ರು. ನಮ್ಮ ಒಂದು ಒಳ್ಳೆಯ ಸಂಧಿ ಇವತ್ತು ಇಂಥ ನಮ್ಮ ಒಳ್ಳೆಯ ನಮ್ಮ ಫ್ರೆಂಡು ಮಗಳ ಮದುವೆಗೆ ಹುಮ್ನಾಬಾದ್ರಿಂದ ರಾತ್ರಿಗೆ ಬಂದು ನಮ್ಮ ರಾತ್ರಿ ಇರೋದಕ್ಕೆ ಸಹ ಎಲ್ಲ ನಮಗೆ ವ್ಯವಸ್ಥೆ ಮಾಡಿದ್ರು. ಒಳ್ಳೆಯ ವ್ಯವಸ್ಥೆ ಇತ್ತು. ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿದ ನಂತರ ಮುಂಜಾನೆ ಫಂಕ್ಷನ್ ಹಾಲಿಗೆ ಬಂದು ಸಡಗರ ಸಂಭ್ರಮದಿಂದ ಮದುವೆ ಸಮಾರಂಭ ಆಯಿತು. ಭಾಳ ವಿಜೃಂಭಣೆಯಿಂದ ಮದುವೆ ಸಮಾರಂಭ ಎಲ್ಲ ನಮ್ಮ ಗೆಳೆಯರು 1985-86 ಇಸ್ವಿ ಎಲ್ಲ ನಮ್ಮ ಶಿಕ್ಷಕರಾಗಲಿ, ಬಂಡೆಪ್ಪ ಹೆಗ್ಗಣ್ಣಿಯವರಾಗಲಿ, ಪರಶುರಾಮ್ ಜಾಜಿಯವರಾಗಲಿ, ರಾಜು ಭಂಡಾರಿಯವರಾಗಲಿ, ವೆಂಕಟೇಶ್ ಜಾಜಿಯವರು, ಶ್ರವಣ್ ಕುಮಾರ್ ಅವರು ಎಲ್ಲರ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪ್ರಾಣೇಶ್ ಕುಲಕರ್ಣಿ ಅವರು ಇವರ ಮಗಳ ಮದುವೆಗೆ ಭಾಳ ಸಂಭ್ರಮದಿಂದ ಅದನ್ನು ಎಂಜಾಯ್ಮೆಂಟ್ ಮಾಡಿದ್ದೀನಿ. ಈ ಒಂದು ಎಂಜಾಯ್ ನಮ್ಮ ಲೈಫಲ್ಲೇ ಒಂದು ಒಳ್ಳೆ ಉದಾಹರಣೆ ಆಗುತ್ತೆ ಅಂತ ಮಾತನ್ನು ಹೇಳೋದು. ಸರ್, ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ರಿ, ಇಲ್ಲ ಬಿಡುವಿಲ್ಲದ ಸಮಯದಲ್ಲಿ ಹ್ಯಾಂಗೆ ಸಮಯ ಕೊಟ್ಟಿರ್ತಕ್ಕಂಥ? ಗೆಳೆಯರಿಗಿಂತ ಹೆಚ್ಚಿಗೆ ಏನೂ ಇಲ್ಲ. ಫಸ್ಟ್ ಇದು ಇಂಥ ಏನು ಒಳ್ಳೆ ಏನು ಸಿಕ್ಕಿದಾರ ದೊಡ್ಡ ಆಸ್ತಿ ಬಂದಿದ್ದೀನಿ. ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂದರೆ ನಮಗೆ ರೈಟ್ ಸರ್.
ತಗೊಂಡಿಲ್ಲ